राज्ञा अघं ಪ್ರಾಪಿತಂ ತಾತಂ ಶ್ರುತ್ವಾ ಅಂತ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 32ನೇ ಶ್ಲೋಕ ಇದೆ. ಪರೀಕ್ಷಿತ ರಾಜನಿಂದ ತನ್ನ ತಂದೆಗೆ ಆದ ಅಪಚಾರವನ್ನು ಕೇಳಿದ ಶೃಂಗಿ ಋಷಿಗೆ ಕೋಪ ಬಂತು ಅಂತ ಅಲ್ಲಿ ಇರೋ ಪ್ರಕರಣ. ಇದು ನಿಜಂತಾತ್ ಕರ್ಮಣಿ ಪ್ರಯೋಗ. ಅಲ್ಲಿರೋ ಶಬ್ದಗಳನ್ನು ಸ್ವಲ್ಪ ಬದಲು ಮಾಡ್ಕೊಂಡಿದ್ದೇನೆ. ಪರೀಕ್ಷಿತ ಶಮೀಕಃ ಅಘಂ ಪ್ರಾಪಿತಃ, ಅಲ್ಲಿ ನಿಜಂತಾತ್ ಕರ್ಮಣಿ ಪ್ರಯೋಗ, ಅದರಲ್ಲಿ ಕ್ತ ಪ್ರತ್ಯಯ ಇದೆ. ಪ್ರಾಪ್ಯತೆ ಅಥವಾ ಪ್ರಾಪ್ಯತ ಲುಂಗ್ಲಕಾರ, ಅದಕ್ಕೆ ಪ್ರಾಪಿತಃ ಅಂತೇಳಿ ಕ್ತ ಪ್ರತ್ಯಯ. ಹೀಗೆ ಪರೀಕ್ಷಿತ ಶಮೀಕಃ ಅಘಂ ಪ್ರಾಪಿತಃ ಅಥವಾ ಪ್ರಾಪ್ಯತ. ಅಘಂ ಪ್ರಾಪಿತಂ ಶಮೀಕಂ, ತಾತಂ ತಂದೆಯನ್ನು ಕೇಳಿ ಅವನಿಗೆ ಕೋಪ ಬಂತು ಅಂತ ಅಲ್ಲಿರುವ ಪ್ರಯೋಗ. ಅದಕ್ಕೆ ನಿಜಂತ ಏನು, ಮೂಲ ಪ್ರಯೋಗ ಏನು ಅನ್ನೋದನ್ನೆಲ್ಲ ಗಮನಿಸಬೇಕು. ಶಮೀಕಃ ಅಘಂ ಪ್ರಾಪ್ನೋತಿ, ಶಮೀಕ ಋಷಿ ಅಘಂ ಅಂದರೆ ಅಪಚಾರವನ್ನು ಪ್ರಾಪ್ನೋತಿ ಹೊಂದುತ್ತಾನೆ, ಅಂದ್ರೆ ರಾಜ ಮಾಡಿದ ಅಪಚಾರಕ್ಕೆ ಗುರಿಯಾಗ್ತಾನೆ. ನಿಜಂತ ಕರ್ತರಿ ಪ್ರಯೋಗ ಆದ್ರಿಂದ ಅಲ್ಲಿ ರಾಜ ಮಾಡಿದ ಅನ್ನೋದೇನು ಬೇಕಾಗಿಲ್ಲ. ಹೀಗೆ ಶಮೀಕಃ ಅಘಂ ಪ್ರಾಪ್ನೋತಿ. ಮುಂದೆ ಪರೀಕ್ಷಿತ್ ಶಮೀಕಂ ಅಘಂ ಪ್ರಾಪಯತಿ, ಇದು ನಿಜಂತಾತ್ ಕರ್ತರಿ ಪ್ರಯೋಗ. ಇದಕ್ಕಿಂತ ಮುಂಚೆ ಅಣಿಜಂತ ಕರ್ಮಣಿ ಪ್ರಯೋಗವೂ ಬೇಕು ಅಂತಿದ್ರೆ ಅದನ್ನು ನೋಡಬಹುದು. ಶಮೀಕೇನ ಅಘಂ ಪ್ರಾಪ್ಯತೆ ಅಂತ. ಅಘ ಅಂದರೆ ನಾನೀಗಾಗಲೇ ಹೇಳಿದಂತೆ ಪಾಪ, ದುಃಖ. ಪಾಪ ಅಂತನೂ ಅರ್ಥ ಇದೆ, ಇದೆಲ್ಲ ದುಃಖ, ಅಪಚಾರ ಅಂತ ನಾನು ಹೇಳಿದೆ. ದುಃಖ ಅಂತನೂ ಹೆಚ್ಚು ಯೋಗ್ಯವಾದ. ಹೀಗೆ ಶಮೀಕೇನ ಅಘಂ ಪ್ರಾಪ್ಯತೆ. ನಿಜಂತದಲ್ಲಿ ಪರೀಕ್ಷಿತ ಶಮೀಕಂ ಅಘಂ ಪ್ರಾಪಯತಿ. ಪರೀಕ್ಷಿತ ಅಂತ ಇನ್ನೊಬ್ಬ ಕರ್ತ ಬಂದಿದ್ದಾನೆ, ಶಮೀಕ ಕರ್ಮವಾಗಿಯೇ ಉಳಿದಿದ್ದಾನೆ. ಅವನು ಮೊದಲು ಕರ್ತೃ ಆಗಿದ್ದ, ಶಮೀಕಃ ಅಘಂ ಪ್ರಾಪ್ನೋತಿ ಅನ್ನೋದು ಈಗ ಕರ್ಮ ಆಗಿದ್ದಾನೆ, ಅಘಂ ಪ್ರಾಪಯತಿ. ಅದರಲ್ಲೂ ನಿಜಂತ ಕರ್ಮಣಿ ಪ್ರಯೋಗ ಪರೀಕ್ಷಿತ ಶಮೀಕಃ ಅಘಂ ಪ್ರಾಪ್ಯತ ಅಥವಾ ಪ್ರಾಪಿತಃ. ಹೀಗೆ ನಿಜಂತಾತ್ ಕರ್ಮಣಿ ಪ್ರಯೋಗ ಬಹಳ ಅಪರೂಪಕ್ಕೆ ಬರ್ತಿರ್ತದೆ. ಅದೊಂದು ಬಂದದ್ದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.